ದಾವಣಗೆರೆಯ ಪುತ್ರ ಅನಿಲ್ ಕುಮಾರ್ ಮುಂಡಾಸ್ ಅವರ ಗಿಫ್ಟ್ ಸೆಂಟರ್ಗೆ ನಾನು ದಾವಣಗೆರೆಗೆ ಯಾವಾಗ ಬಂದರೂ ಬಂದು ಹೋಗ್ತೇನೆ. ಇಲ್ಲಿ ದೇಶೀಯ ಮತ್ತು ಹೊರದೇಶೀಯ ಎರಡೂ ಮೂಮೆಂಟ್ಗಳು ಕೂಡ ಮಾರಾಟ ಮಾಡ್ತಾರೆ. ಒಂದು ಸಣ್ಣ ಹಾರದಿಂದ ಹಿಡಿದು ದೊಡ್ಡ ಮೂರ್ತಿಗಳವರೆಗೂ ಇದೆ. ಎಲ್ಲ ಥರದ ಮೂರ್ತಿಗಳು, ಮುತ್ತಿನ ಹಾರಗಳು, ನಿಜಕ್ಕೂ ಈ ಕೈಗಾರಿಕಾ ಕೆಲಸ ಮಾಡುವಂಥ ಕಲಾವಿದರ ಒಂದು ಅಂಗಡಿ ಅಂದರೂ ಅಡ್ಡಿಯಿಲ್ಲ. ಇದು ಇಲ್ಲಿ ಇವರು ಎಲ್ಲ ಥರದ ಶಾಲುಗಳನ್ನು ಮೊದಲು ಮಾಡಿ ಇಟ್ಟಿದ್ದಾರೆ. ಬಹುಶಃ ಇವನ್ನೆಲ್ಲ ನೋಡ್ತಿದ್ರೆ ನನ್ನ ಮನೆಯೇ ನೆನಪಾಗ್ತದೆ. ನನಗೂ ಇಷ್ಟೇ ಶಾಲು, ಇಷ್ಟೇ ಮೊಮೆಂಟ್ಗಳಿದೆ ನನ್ನ ಮನೆ. ಅದಕ್ಕೆ ಅದನ್ನ ಇವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಭಾಳ ಚೆನ್ನಾಗಿ ನಡೀತಾರೆ. ಮೇಲಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ನೇಹಜೀವಿಗಳು, ಕಲಾವಿದರ ಬಗ್ಗೆ ಅಂತೂ ವಿಶೇಷವಾದಂಥ ಪ್ರೀತಿ ಇರ್ತಕ್ಕಂಥವ್ರು. ಎಂಥ ಸಣ್ಣ ಕಲಾವಿದನೇ ಬರಲಿ, ದೊಡ್ಡ ಕಲಾವಿದನೇ ಬರಲಿ, ಅವರು ತಮ್ಮ ಅಂಗಡಿಗೆ ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಗೌರವಿಸಿ ಅವರ ಪರಿಚಯ ಆದದ್ದು ಕೂಡ ಹೀಗೆ. ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟ ನೋವುಗಳಿದ್ರು ಯಾವಾಗಲೂ ಹಸನ್ಮುಖಿ ಅವರು. ನಿಜಕ್ಕೂ ದಾವಣಗೆರೆಗೆ ಇಂಥ ಸಜ್ಜನ ವ್ಯಕ್ತಿಗಳು ಮತ್ತು ಕಲಾ ಪೋಷಕರು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆ ಬರೀ ವ್ಯಾಪಾರಿ ಕೇಂದ್ರ ಅಂತ ಹೇಳ್ತಾರೆ. ಇಲ್ಲಿ ಇಂಥ ಸಹೃದಯರು ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವರ ವ್ಯಾಪಾರ ಮತ್ತು ಉದ್ಯೋಗಗಳು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಇವರ ಸ್ನೇಹದ ದಂಡು ಏನಿದೆ, ಸ್ನೇಹ ಪಡೆದ ದಂಡು, ಇವರ ಸ್ನೇಹಿತರು ಹೆಚ್ಚಾಗಲಿ. ಒಂದು ಬಳಗಕ್ಕಿಂತ ಸ್ನೇಹಿತರು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಈ ವಿಷಯದಲ್ಲಿ ನಿಜಕ್ಕೂ ಸರ್ ಭಾಳ ಪುಣ್ಯವಂತರು. ಸ್ನೇಹಿತರ ಬಳಗವೇ ಭಾಳ ದೊಡ್ಡದಾಗಿದೆ. ಅವ್ರಿಗೆ ಎಷ್ಟೇ ದುಃಖಗಳಿರಲಿ ಆ ದುಃಖನ ಮರೆತು ಸದಾ ನಗನಾಗ್ತಾ ಇರ್ತಾರೆ. ಹಸನ್ಮುಖಿ. ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ನೇಹಿತರಿಗೂ ಬೆಳಗ್ಗೆ ಗುಡ್ ಮಾರ್ನಿಂಗು, ರಾತ್ರಿ ಗುಡ್ ನೈಟ್ ಹೇಳ್ತಾರೆ. ಬಂದಂಥ ವಿಷಯಗಳೆಲ್ಲ ಕಳಿಸ್ತಾರೆ. ಸಿನಿಮಾ ನಟರು ಯಾರೇ ಬರಲಿ, ದೊಡ್ಡ ನಟರು ಕೂಡ ಇವರ ಅಂಗಡಿಗೆ ಭೇಟಿ ಕೊಟ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ವ್ಯಾಪಾರಿಗೆ ಕಲಾವಿದರ ಮೇಲೆ ಇಷ್ಟು ಗೌರವ ಇರೋದು ಅಪರೂಪ. ಭಾಳ ವಿಶಿಷ್ಟವಾದಂಥ ವ್ಯಕ್ತಿ. ದಾವಣಗೆರೆಗೇ ಎಲ್ಲರಿಗೂ ಚಿರಪರಿಚಿತವಾದಂಥ. ಬಹುಶಃ ಅವರಿಗೆ ಭಗವಂತ ಇನ್ನಷ್ಟು ಆಯುಸ್ಸು, ಆರೋಗ್ಯಗಳನ್ನು ಅವರ ಕೌಟುಂಬಿಕ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹಾರೈಸ್ತಾ ಶುಭವನ್ನು ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.